ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಏಪ್ರಿಲ್ 21. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 112ನೇ ಪುಟ. ಶೀರ್ಷಿಕೆ: ನಮ್ಮ ಬರಿದಾದ ಆರತಿಗಳು ತುಂಬಿದ ಆರತಿಗಳಾಗಿ ಬದಲಾಗುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮತ್ತಾಯ 25ನೇ ಅಧ್ಯಾಯ 4ನೇ ವಚನ. ಪ್ರತಿಯೊಬ್ಬ ಯುವಕನು 10 ಕನ್ನಿಕೆಯರ ಸಾಮ್ಯವನ್ನು ಪರಿಗಣಿಸಲಿ. ಧರ್ಮದ ಬಾಹ್ಯ ಹೋಲಿಕೆಯಾದ ದೀಪವನ್ನು, ಅಂದರೆ ಆರತಿಗಳನ್ನು ಎಲ್ಲರೂ ಹೊಂದಿದ್ದರು. ಆದರೆ ಅವರಲ್ಲಿ 5 ಮಾತ್ರ ಒಳಗಿನ ಧರ್ಮನಿಷ್ಠೆಯನ್ನು ಹೊಂದಿದ್ದರು. ಅವರಲ್ಲಿ 5ರಿಗೆ ಕೃಪೆಯ ಎಣ್ಣೆಯ ಅವಶ್ಯವಿತ್ತು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಜೀವದ ಆತ್ಮವಾದ ಪರಿಶುದ್ಧಾತ್ಮನು ಅವರ ಹೃದಯಗಳಲ್ಲಿ ನೆಲೆಸಿರಲಿಲ್ಲ. ಕೃಪೆಯ ಎಣ್ಣೆಯಿಲ್ಲದೆ ನಾಮಕಾವಸ್ಥೆಯ ವೃತ್ತಿದೀಪವನ್ನು ಹೊತ್ತುಕೊಂಡು ಏನು ಪ್ರಯೋಜನ? ವೃತ್ತಿಯು ಎಷ್ಟೇ ಉನ್ನತವಾಗಿರಬಹುದು, ಧರ್ಮ ಬೋಧಕನ ಸ್ಥಾನವು ಎಷ್ಟೇ ಉನ್ನತವಾಗಿರಬಹುದು, ಅವನಲ್ಲಿ ಕೃಪೆಯ ಎಣ್ಣೆಯು ಕೊರತೆಯಾಗಿದ್ದರೆ ತನ್ನ ದೀಪಕ್ಕೆ ಒದಗಿಸಲು ಅವನಲ್ಲಿ ಮತ್ತೇನೂ ಇರುವುದಿಲ್ಲ. ಮತ್ತು ಆ ದೀಪವು ಸ್ಪಷ್ಟವಾದ ಪ್ರಕಾಶಮಾನವಾದ ಬೆಳಕಿನ ಕಿರಣಗಳನ್ನು ಹೊರಹಾಕಲು ಸಾಧ್ಯವಿಲ್ಲ. ನಮ್ಮ ಕಡೆಗೆ ಆತನು ದೀರ್ಘಶಾಂತಿಯನ್ನು ಹೊಂದಿರುವ ಕಾರಣ ಮತ್ತು ಯಾರೂ ನಾಶವಾಗಬಾರದು ಎಂದು ಆತನು ಬಯಸುವ ಕಾರಣ ಮೊದಲಿಂಗನು ತಡಮಾಡುತ್ತಾನೆ. ಅಬ್ಬಾ, ನಮ್ಮ ಕೃಪಾಪೂರ್ಣನಾದ ರಕ್ಷಕನ ದೀರ್ಘಶಾಂತಿಯು ಎಷ್ಟು ಅಮೂಲ್ಯವಾದದ್ದು ಅಲ್ಲವೇ? ಕಲ್ವಾರಿಯ ಮೇಲೆ ಬೆಲೆ ಕಟ್ಟಲಾರದ ಬೆಲೆಯಲ್ಲಿ ಕೊಂಡುಕೊಂಡ ಆತ್ಮದ ಮೌಲ್ಯವನ್ನು ಯುವಕರು ಮೆಚ್ಚಿಕೊಳ್ಳಲಿ. ಪ್ರತಿಯೊಬ್ಬರಿಗೂ ತಮಗೆ ದೇವರು ಕೊಟ್ಟಿರುವ ಸಾಮರ್ಥ್ಯಗಳ ಬಗ್ಗೆ ಸರಿಯಾದ ಅಂದಾಜಿರುತ್ತದೆ. ಕ್ರಿಸ್ತನ ಮೂಲಕ ನೀವು ಪ್ರಗತಿ ಎಂಬ ಏಣಿಯನ್ನು ಹತ್ತಬಹುದು ಮತ್ತು ನೀವು ನಿಮ್ಮ ಎಲ್ಲ ಬಲವನ್ನು ಕ್ರಿಸ್ತನ ನಿಯಂತ್ರಣಕ್ಕೆ ತರಬಹುದು. ಆತ್ಮದಲ್ಲಿ, ಚಿಂತನೆಯಲ್ಲಿ, ಮಾತಿನಲ್ಲಿ ಮತ್ತು ನಿಮ್ಮ ಕ್ರಿಯೆಯಲ್ಲಿ ನೀವು ಕ್ರಿಸ್ತನ ಆತ್ಮದಿಂದ ಪ್ರೇರೇಪಿತರಾಗಿದ್ದೀರಿ ಎಂದು ನೀವು ಸ್ಪಷ್ಟವಾಗಿ ತೋರಿಸಬಹುದು. ಮತ್ತು ನಿಮ್ಮ ಜೀವನವು ಇತರರ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿರುತ್ತದೆ. ಈ ಲೋಕ ಇತಿಹಾಸದ ಅತ್ಯಂತ ಗಂಭೀರವಾದ ಸಮಯದಲ್ಲಿ ನಾವು ಅಸಡ್ಡೆ ಮತ್ತು ನಿರ್ಲಕ್ಷ್ಯದಿಂದ ಜೀವಿಸುತ್ತಿದ್ದೇವೆ. ನೀವು ಪ್ರಾರ್ಥಿಸಬೇಕು, ನಂಬಬೇಕು ಮತ್ತು ವಿಧೇಯರಾಗಬೇಕು. ನಿಮ್ಮ ಸ್ವಂತ ಬಲದಿಂದ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಆದರೆ ಯೇಸುಕ್ರಿಸ್ತನ ಕೃಪೆಯ ಮೂಲಕ ನೀವು ನಿಮ್ಮ ಆತ್ಮಕ್ಕೆ ಹೆಚ್ಚಿನ ಒಳಿತನ್ನು ತರಬಹುದು. ಅದು ಮಾತ್ರವಲ್ಲದೆ ಇತರರ ಆತ್ಮಗಳಿಗೂ ಹೆಚ್ಚಿನ ಆಶೀರ್ವಾದಗಳನ್ನು ತರುವ ರೀತಿಯಲ್ಲಿ ನೀವು ನಿಮ್ಮ ಶಕ್ತಿಯನ್ನು ಬಳಸಿಕೊಳ್ಳಬಹುದು. ನೀವು ಯೇಸುವನ್ನು ದೃಢವಾಗಿ ಹಿಡಿದುಕೊಳ್ಳಿ. ಆಗ ನೀವು ಕ್ರಿಸ್ತನ ಕಾರ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತೀರಿ ಮತ್ತು ಅಂತಿಮವಾಗಿ ನೀವು ನಿತ್ಯವಾದ ಬಹುಮಾನವನ್ನು ಹೊಂದುತ್ತೀರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.